ಸರ್, ಈಗ ಹಾಗಾದ್ರೆ ಈಗ ಏನು ಒಂದು ಘಟನೆ ಆಗಿದೆ, ಶಿಕ್ಷಣ ಹಕ್ಕು ಮತ್ತೆ ಧಾರ್ಮಿಕ ಹಕ್ಕು ನಡುವಿನ ಸಂಘರ್ಷ ಅಂತ ಹೇಳ್ಬೋದಾಗಾದ್ರೆ ಇದಕ್ಕೆ ಏನು ವ್ಯಾಖ್ಯಾನ ಕೊಡ್ತೀರಾ ಸರ್? ಅಲ್ಲ, ಇದು ಶಿಕ್ಷೆ ನೋಡಿ. ಈಗ ಆ ವಿದ್ಯಾರ್ಥಿದು ಅವನಿಗೆ ಜನವಾರ ಅಂತ ಹೇಳೋದು ನಮ್ಮ ಅಸ್ಮಿತೆ. ಯಜ್ಞೋಪವೀತಂ ಪರಮಂ ಪವಿತ್ರಂ ಅಂತ ಹೇಳ್ತೀವಿ ಅಂದ್ರೆ ಅದಕ್ಕೆ ಎಷ್ಟು ಶಕ್ತಿ ಇದೆ, ಎಷ್ಟು ಮಾನ್ಯತೆ ನಮ್ಮ ಸಮಾಜ ಇದೆ ಅಂತ ನೀವು ಆಲೋಚನೆ ಮಾಡಬೇಕು. 8ನೇ ವರ್ಷಕ್ಕೆ ನಾವು ಗರ್ಭಾಷ್ಟಮದಲ್ಲಿ ನಾವು ಯಜ್ಞೋಪವೀತ ಧಾರಣೆಯನ್ನು ಮಾಡ್ತೇವೆ. ಅದಕ್ಕೊಂದು ಪವಿತ್ರವಾದಂಥ ಒಂದು ಮಾನ್ಯತೆ ಕೊಟ್ಟಿದ್ದೇವೆ. ಶಾಲೆಗೆ ಹೋಗುವಾಗ ಅವನಿಗೆ ಗೊತ್ತೇ ಇರೋದಿಲ್ಲ, ಎದುರುಗಡೆ ಗೇಟಲ್ಲಿ ಜನವರ ತೆಗಿ ಅಂತಂದ್ರೆ ಅವನು ಎಷ್ಟು ಮಾನಸಿಕ ಹೋಗಬೇಕು. ಪ್ರಾಯಶಃ CET ಎಕ್ಸಾಮ್ ಬರೀಬೇಕಾದ್ರೆ 2 ವರ್ಷ ಕಠಿಣ 18-20 ಗಂಟೆ ಓದಿ ಶ್ರಮ ಪಟ್ಟಿರ್ತಾರೆ ಮಕ್ಕಳು, ಜೀವನದ ಕನಸನ್ನ ಕಂಡಿರ್ತಾರೆ. ಒಳಗಡೆ ಹೋಗ್ಬೇಕಾದ್ರೆ ಅದನ್ನು ತೆಗಿಬೇಕಪ್ಪ ಅಂತ ಹೇಳಿದಾಗ ಅವನ ಮಾನಸಿಕವಾಗಿ ಹೋಗಿ ಅವನ ವಿದ್ಯಾರ್ಥಿಯ ದೆಸೆಯ ಅವನ ಒಂದು ಶೈಕ್ಷಣಿಕ ವ್ಯವಸ್ಥೆಗೆ ಎಷ್ಟು ಪರಿಣಾಮ ಆಗ್ಬೋದು ನೀವು ಯೋಚನೆ ಮಾಡಿ. ಇದ್ರ ಜೊತೆಗೆ ಈ ವರ್ಷ ಇನ್ನೂ ನಡೆದಿದೆ, ಬರೀ ಜನವರ ಅಲ್ಲ, ಮೂಗೂದಿಗೆ ಟೇಪ್ ಅಂಟಿಸಿದ್ದಾರೆ, ಕಿವಿಗೆ ಟೇಪ್ ಅಂಟಿಸಿದ್ದಾರೆ. ಏನು ಅಷ್ಟು ನಮ್ಮ ಮಕ್ಕಳ ಮೇಲೆ ಅನುಮಾನನೇನ್ರಿ? ಅಷ್ಟು ವಿದ್ಯಾರ್ಥಿಗಳ ಮೇಲೆ ಅನುಮಾನ ಬೀಳಬೇಕಾ? ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗ ವ್ಯವಸ್ಥೆ ಇದೆ. ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಎಷ್ಟು ಭ್ರಷ್ಟಾಚಾರ ಇದೆ? ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಎಷ್ಟು ಭ್ರಷ್ಟಾಚಾರ ಇದೆ? ಈ ರೀತಿ ಏನಾದ್ರು ಮಾಡ್ತಾರೆ ಕಾರ್ಯಾಂಗ ವ್ಯವಸ್ಥೆಯಲ್ಲಿ? ವಿಧಾನಸೌಧದಲ್ಲಾಗಿರ್ಬೋದು, ಸರ್ಕಾರಿ ಕಚೇರಿಗಳಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ? ಅದ್ರ ಬಗ್ಗೆ ಏನಾದರೂ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳತ್ತಾ? CET ಎಕ್ಸಾಮಿಗೆ ಕೈಗೊಳ್ಳತ್ತೆ. CET ಎಕ್ಸಾಮ್ಗೆ ಕೆಲವೊಂದಿಷ್ಟು ಕಠಿಣ ಕ್ರಮಗಳು ಬೇಕಾಗುತ್ತೆ ಸರ್, ಯಾಕಂದ್ರೆ ಮಕ್ಕಳ ಭವಿಷ್ಯ ನೋಡಿ. ಆ ಕಠಿಣ ಕ್ರಮದ ಇದರಲ್ಲಿ ಮಾಂಗಲ್ಯ ಧಾರಣೆ ಮಾಡಬಹುದು ಅಂತಿದೆ, ಆಭರಣ ಹಾಕುವಾಗಿಲ್ಲ, ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಬ್ಲೂಟೂತ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಶೂಗಳನ್ನ ಧಾರಣೆ ಮಾಡಬಹುದು, ಅದಕ್ಕೆ ಸಾಮರ್ಥ್ಯ ಇದೆ. ಮೂಗುತ್ತಿಗೆ ನೀವು ಟೇಪ್ ಅಂಟಿಸ್ಬೇಕಂತಿದ್ಯಾ? ಕಿವಿ ಓಲೆಗೆ ಟೇಪ್ ಅಂಟಿಸ್ಬೇಕಂತಿದ್ಯಾ ಕಾನೂನಲ್ಲಿ? ಮಾಂಗಲ್ಯ ತೆಗಿಬೇಕಂತಿದ್ಯಾ? ಮಾಂಗಲ್ಯ ಅಂತ ಹೇಳೋದು ಇಡೀ ಹಿಂದೂ ಸಮಾಜದ ಅಸ್ಮಿತೆ. ಪ್ರತಿಯೊಬ್ಬ ಹೆಣ್ಣು ಮಗಳು ಸಹ ಅವಳ ಮಾಂಗಲ್ಯಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಹೌದಲ್ವ ಹೇಳಿ? ಹಾಗಿರುವಾಗ ಹೋದ ವರ್ಷ ಮಾಂಗಲ್ಯ ತೆಗೆದಿದ್ದಾರೆ, ಏನ್ ಶಿಕ್ಷೆ ಆಯ್ತು ಆಗಿದೆ? ಇದೇ ನಾನು ಮತ್ತೊಮ್ಮೆ ಹೇಳ್ತೇನೆ, ಬೇರೆ ಧರ್ಮದವ್ರಿಗೆ ಮಾಡ್ಬೇಕಂತಿಲ್ಲ, ಮಾಡಿದ್ರೆ ಏನಾಗ್ತಿತ್ತು ಹೇಳಿ? ಭಯ ಇದೆ. ನಾವು ಸೌಮ್ಯ ಸ್ವಭಾವದವರು. ಈಗ ಸರ್ಕಾರಕ್ಕೆ ಭಯ ಇಲ್ಲ ಅಂತ ಹೇಳೋದಾ ಸರ್? ಹಿಂದೂಗಳ ಮೇಲೆ ಭಯ ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ಹಿಂದೂಗಳನ್ನ ಬ್ರಾಹ್ಮಣರಿಗೂ ಮಾಡ್ಬೋದು, ಯಾವ ಸಮಾಜಕ್ಕೆ ಏನಂದ್ರು ಯಾರು ಏನು ಮಾತಾಡೋದಿಲ್ಲ ಇಲ್ಲಿ. ಅಲ್ಪಸಂಖ್ಯಾತರ ಮೇಲೆ ಭಯ ಇದೆ. ನೋಡಿ, ಈಗ ಟೆಕ್ನಾಲಜಿ ಚೆನ್ನಾಗಿ ಬೆಳೆದಿದೆ. ಈಗ ಅದನ್ನ ಅವರು ಟೆಸ್ಟ್ ಮಾಡ್ಬೋದು. ಈಗ ನಾವು ಏರ್ಪೋರ್ಟ್ ಹೋಗ್ಬೇಕಾದ್ರೆ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಅವರು ಚೆಕ್ ಮಾಡ್ತಾರೆ. ಅವನು ಏರ್ಪೋರ್ಟ್ ಅಲ್ಲಿ ಬಾಂಬ್ ಅಂತ ಒಂದು ಹೆದರಿಕೆ ಇರುತ್ತೆ. ಇಲ್ಲಿ ಒಂದು ಸ್ಮಾಲ್ ಇನ್ಸ್ಟ್ರೂಮೆಂಟ್ ತಗೊಂಡು ಬಂದು ಎಲ್ಲರನ್ನು ಪರೀಕ್ಷೆ ಮಾಡಿಬಿಟ್ರೆ ಅವ್ನು ಏನ್ ಬೇಕಾದ್ರೆ ತಗೊಂಡು ಬಂದ್ರು ಯಾರಿಗೆ ಯಾವುದಕ್ಕೆ ಅದು ಇಂಡಿಕೇಶನ್ ಕೊಡುತ್ತೆ, ಅವರೊಬ್ಬರು ಮಾತ್ರ ಪರೀಕ್ಷೆ ಒಳಗಿಸ್ಬೇಕು. ನೀವು ಜನರಲ್ ಆಗಿ ಅವೈಜ್ಞಾನಿಕವಾಗಿ ಶರ್ಟ್ ಬಿಚ್ಚು, ಬನೀನ್ ಬಿಚ್ಚು, ಕಟ್ ಮಾಡ್ತೀನಿ. ಈಗ ಅವನು ಯಾವ ಒಂದು ಎಕ್ಸಾಮ್ ಒಂದು ಪವಿತ್ರತೆನೆ, ಅವನ ಭವಿಷ್ಯ ನಿರ್ಮಾಣ ಮಾಡ್ಕೊಂಡು ಬಂದಿದ್ದಾಗ ನೀವು ಆ ಥರ ಎಲ್ಲ ಮಾಡಿದಾಗ ಅವನಿಗೆ ಅದೇ ರೀತಿಯಲ್ಲಿ ಜನವಾರ ಗುರುಗಳು ಹೇಳಿದಾಗೆ ಜನವಾರ ಅವನಿಗೆ ಅತ್ಯಂತ ಪವಿತ್ರ. ಅವನು ಆ ಜನವಾರವನ್ನು ಇಟ್ಕೊಂಡು ದಿನಕ್ಕೆ ಒಂದು 108 ಬಾರಿ ಗಾಯತ್ರಿ ಮಂತ್ರವನ್ನು ಜಪಿಸ್ತಾನೆ. ಆ ಗಾಯತ್ರಿ ಮಂತ್ರದ ಹೇಳೋದೇ ಇದು ಏನು ಅಂತಂದರೆ, ಏನಾದರೂ ಬರಲಿ ನನಗೆ ಎಲ್ಲವನ್ನೂ ಎದುರಿಸುವಂಥ ಶಕ್ತಿಯನ್ನು ಕೊಡುವಂಥ, ಧೈರ್ಯ ಕೊಡುವಂಥ, ಕಾಪಾಡುವಂತಲ್ಲ, ಅಂಥ ಒಂದು ಪವಿತ್ರವಾದ ಶಕ್ತಿ ಇದೆ ಅದಕ್ಕೆ. ಅದು ಹೇಳ್ತಾ ಹೋದರೆ ಒಂದು ದಿನಪೂರ್ತಿ ಆಗುತ್ತೆ. ಅಷ್ಟು ಒಂದು ಪವಿತ್ರದ ಇಡೀ ಹಿಂದೂ ಸಮಾಜವನ್ನು ರೆಪ್ರೆಸೆಂಟ್ ಮಾಡುವಂತಹದಕ್ಕೆ ಒಂದು ಟೆಕ್ನಾಲಜಿ ತರ್ಬೋದು. CETನೇ ಟೆಕ್ನಾಲಜಿ ತಂದ್ಬಿಟ್ಟು ಒಂದು ಸತಿ ಅವ್ರನ್ನೆಲ್ಲರೂ ಅದರೊಳಗೆ ಹೋಗ್ಬಿಟ್ರೆ ಸಾಕು ಅಲ್ವಮ್ಮ, ಅದರೊಳಗೆ ಹೋದರೆ ಸಾಕು, ಡಿಟೆಕ್ಟ್ ಆಗುತ್ತೆ. ಆದರೆ ಇದನ್ನೆಲ್ಲವನ್ನು ಮಾಡದೇನೆ ಮತ್ತೆ ಮರುಕಳಿಸುವಂಥ ಕೆಲಸ ಮತ್ತೆ ಮಾಡ್ತಾರೆ ಅಂತಂದರೆ ಹಿಂದೂಗಳ ಬಗ್ಗೆ ಏನು ಮಾಡೋದು? ಹಿಜಾಬನ್ನು ತೆಗೆಸ್ತಿದಾರ? ಅದೇ ಯಾವ ಕಾಲೇಜಲ್ಲಿ ಮುಸ್ಲಿಂ ಮಹಿಳೆಯರು ಹುಡುಗಿಯರು ಹಿಜಾಬನ್ನು ಹಾಕೊಂಡ್ಬಂದ್ರಲ್ಲಿ ಏನು ಬೇಕಾದ್ರೆ ಹಿಡ್ಕೊಂಡು ಬರ್ಬೋದಲ್ಲ? ನಾವು DC ಹೋದಾಗ DC ಹೇಳಿದ್ರು, ಇಲ್ಲ ಸರ್, ಏನು ನಾವು ಈಗ ಟೆಕ್ನಾಲಜಿ ಬಂದ್ಬಿಟ್ಟಿದೆ, ಮೂಗ್ಬಟ್ಟಲ್ಲೇ ಕ್ಯಾಮ್ರಾ ತೊಗೊಂಡ್ಬಿಡ್ತಾರೆ ಸರ್ ಅಂತ ಹೇಳಿದ್ರು. ಈಗ ನೋಡಿ, ಆ ದೊಡ್ಡ ಒಂದು ವಸ್ತ್ರ ಬಂದಾಗ ಅದ್ರಿಗೆ ಏನೇನು ಅಡಿಸ್ಕೊಂಡ್ರೆ ಗೊತ್ತಾಗುತ್ತಾ? ಆ ಪ್ರಶ್ನೆ ಬೇರೆ. ಇದೆಲ್ಲೋ ಒಂದು ಕಡೆಗೆ ಉದ್ದೇಶಪೂರ್ವಕವಾಗಿ ನೀವು ಮಾಡ್ತಾ ಇದ್ದೀರಾ, ಅದು ನಿರ್ಲಕ್ಷ್ಯ ಇದೆ ಅನ್ನೋದು ಒಂದು.